ಬಿಗ್ ಬಾಸಲ್ಲಿ ಜಗ್ಗು ಅಣ್ಣ ಹೋದ್ಮೇಲೆ TRP ಮತ್ತು ಎಂಟರ್ಟೈನ್ಮೆಂಟು ಅದನ್ನ ನೋಡೋ ಮೂಡು ಕೂಡ ಹೋಗ್ಬಿಟ್ಟಿತ್ತು ಗುರು ನನಗಂತೂ. ಆಮೇಲೆ ರಜತ್ ಅಣ್ಣ ಮತ್ತು ಶೋಭಕ್ಕ ಬಂದಾದ್ಮೇಲೆ ಒಂಚೂರು ಎತ್ಕೊಂತ ಗುರು. ಅದರಲ್ಲೂ ಶೋಭಕ್ಕ ಹೋದ್ಮೇಲೆ ರಜತ್ ಅಣ್ಣ ಅಂತೂ ಟಾಪ್ ಗೇರ್ ಹಾಕ್ಕೊಂಡು ತನ್ನ ಭುಜದ ಮೇಲೆ TRP ಮತ್ತು ಎಂಟರ್ಟೈನ್ಮೆಂಟ್ನ ಕೊಡ್ತಾವನೆ ಗುರು. ಇನ್ನು ರಜತ್ ಅಣ್ಣ ಬಿಗ್ ಬಾಸಲ್ಲಿ ನಾನೇ ಕಿಂಗು ಅಡ್ಡ ಬಂದವ್ರನ್ನ ಹಾಕ್ಕೊಂಡಿದ್ದೆ. ಬೇಡ ಬಿಡಿ, ಫ್ಯಾಮಿಲಿ ಆಡಿಯನ್ಸ್ ಇದ್ದಾರೆ. ಹಂಗಿರೋ ರಜತ್ ಅಣ್ಣ ಚೈತ್ರಕ್ಕನ ಮೇಲೆ ಅವಾಗವಾಗ ಜಗಳ ಮಾಡ್ತಾವನೆ ಗುರು. ಇವರಿಬ್ರು ಜಗಳನ ಟಾಮ್ ಅಂಡ್ ಜೆರಿಯಲ್ಲಿ ಬರೋ ಜಗಳ ಥರನೇ ಫೀಲ್ ಆಗುತ್ತೆ ಗುರು ನೋಡ್ತಾ ಇದ್ರೆ ಮಾತ್ರ. ಈಗಿದ್ದಾಗ ಮೊನ್ನೆ ರಜತ್ ಅಣ್ಣ ಡೈನಿಂಗ್ ಟೇಬಲ್ ಹತ್ರ ಚೈತ್ರಕ್ಕನ ಮೇಲೆ ಲೈಟಾಗಿ ರೈಸ್ ಆಗಿ ತಿಕ್ಕ ಉರ್ಸ್ಬಿಟ್ಟಿದ್ದ ಗುರು. ಅದಕ್ಕೆ ನಮ್ಮ ಚೈತ್ರಕ್ಕ ಫುಲ್ ಎಮೋಷ್ನಲ್ ಆಗಿ ದೇವರ ಮೊರೆ ಹೋಗ್ತಾಳೆ ಗುರು. ಭೂಮಿಯ ನಡುಗಲಿ ಬಿಡನೆ ನಿನ್ನ ಪಾದ ಅಂತ ಹೇಳ್ಬಿಟ್ಟು ದೇವ್ರಿಗೆ ಒಂದು ರೇಂಜ್ಗೆ ಸುಪಾರಿ ಕೊಡೋಕ್ಕೆ ಹೋಗವಳೆ ಗುರು. ಮುಕ್ಕೋಟಿ ದೇವರು ಈ ಅಕ್ಕನ ಮೊರೆಗೆ ಕನ್ಫ್ಯೂಸೇ ಆಗಿಬಿಟ್ಟವ್ರೆ ಗುರು. ಇನ್ನು ಈ ಅಕ್ಕನ ಗೋಳು ತಡ್ಕಡಕ್ಕಾಗ್ದಿರ ಆ ದೇವರು ಕನ್ಫ್ಯೂಸ್ ಆಗಿಬಿಟ್ಟು ಬಲಗಡೆ ಕೊಡೋದನ್ನ ಎಡಗಡೆ ಕೊಟ್ಬಿಡ್ತಾರೆ ಗುರು. ಅದಾಗಿ 24 ಗಂಟೆ ಆಗೋಷ್ಟರಲ್ಲೇ ಬಿಗ್ ಬಾಸ್ ಕಡೆಯಿಂದ ದೇವ್ರ ಕಡೆಯಿಂದ ಚೈತ್ರಕ್ಕನ್ಗೆ ಒಂದು ಅವಕಾಶ ಸಿಕ್ಕೈತೆ ಗುರು. ಅದೇನಂದರೆ ಯಾವುದೋ ರೆಸಾರ್ಟ್ ಟಾಸ್ಕ್ನ ಕೊಟ್ಟವ್ರೆ. ಅದರಲ್ಲಿ ಚೈತ್ರಕ್ಕ ರಜತ್ ಅಣ್ಣನ ಮೇಲೆ ಫುಲ್ಲು ತನ್ನ ಕೋಪನೆಲ್ಲ ತೀರ್ಸ್ಕೊಳಂಥ ಅವಕಾಶ ಸಿಕ್ಕೈತೆ ಗುರು. ಅವನ ಅಕ್ಕನ ಈಗ ರಿಲೀಸ್ ಆಗಿರೋ ಈ ಒಂದು ಪ್ರೋಮೋನ ನೋಡ್ತಾ ಇದ್ರೆ ಹೆವಿ ಸೈಕ್ ಅನ್ನಿಸ್ತೈತೆ ಗುರು. ಸಖತ್ ಎಂಟರ್ಟೈನಿಂಗ್ ಆಗೈತೆ. ಚೈತ್ರಕ್ಕನ್ಗೆ ಇದೇ ಒಂದು ಅವಕಾಶ ರಜತ್ ಅಣ್ಣನ ಮೇಲೆ ತನ್ನ ಕೋಪನೆಲ್ಲ ತೀರ್ಸ್ಕೊಳಕ್ಕೆ. ಬಟ್ ಚೈತ್ರಕ್ಕನ್ಗೆ ಒಂದೇ ಒಂದು ನೆನಪಿಸ್ಬೇಕು ಅಂತ ಹೇಳ್ಬಿಟ್ಟು ಈ ಟೈಮಲ್ಲಿ ಹೇಳ್ತೀನಿ ಗುರು. ಅದೇನಂದರೆ ರಜತ್ ಅಣ್ಣನೂ ಅಕ್ಕನ ಪ್ಲೇಸ್ಗೆ ಮಾರನೇ ದಿನನೇ ಹೋಗ್ತಾನೆ ಅಂತ ಚೈತ್ರಕ್ಕನು ಸ್ವಲ್ಪ ತಲೆಯಲ್ಲಿ ಇಟ್ಕೊಂಡು ಈ ಥರ ಎಲ್ಲ ಅವತಾರಗಳು ಆಡಲಿ ಅಂತ ಹೇಳ್ಬಿಟ್ಟು ನನಗನ್ನಿಸ್ತೈತೆ ಗುರು. ಹೇಳಿ ಕೇಳಿ ತಿಕ್ಕಲ್ ನನ್ನ ಮಗ ರಜತ್ತು ಅದು ಅಧಿಕಾರ ಏನನ್ನ ಸಿಕ್ತು ಅಂದರೆ ಅವನ ಅಜ್ಜಿ ಬಿಡ್ತಾನ ಉರ್ದು ಊರು ಬಾಗಿಲು ಮಾಡಿಬಿಡ್ತಾನೆ. ಅದರಲ್ಲೂ ಈ ಒಂದು ರೆಸಾರ್ಟ್ ಟಾಸ್ಕಲ್ಲಿ ಅಕ್ಕ ಯಾವ ಟೆಂಪರಲ್ಲಿ ಯಾವ ಟೋನಲ್ಲಿ ಅಣ್ಣನಿಗೆ ರಿವೆಂಜ್ ತೀರ್ಸ್ಕೊಂಡವಳೆ ಅದಕ್ಕಿನ್ನ 10 ಪಟ್ಟು ಜಾಸ್ತಿ ಅಣ್ಣ ಏನನ್ನ ಆ ಪ್ಲೇಸಿಗೆ ಬಂದಮೇಲೆ ತೀರಿಸ್ಕೊಳ್ಳೋದಂತೂ ಪಕ್ಕಾ ಗುರು. ನಿಜವಾಗ್ಲೂ ನನಗೆ ಈ ಎಪಿಸೋಡ್ಕಿನ್ನ ನೆಕ್ಸ್ಟ್ ಎಪಿಸೋಡಲ್ಲಿ ಬದಲಾಗ್ತಾರಲ್ಲ ಆಗ ನೋಡಬೇಕು ಅಂತ ಹೇಳ್ಬಿಟ್ಟು ಹೆವಿ ಎಕ್ಸೈಟಲ್ಲಿದ್ದೀನಿ ಗುರು. ಇದೊಂದು ಕಡೆ ಅಂದರೆ ಆ ಉಗ್ರಂ ಮಂಜು ಅಂತೂ ಆ ಮೋಕ್ಷಿತನ ಮೇಲೆ ಅದು ಎಲ್ಲಿತ್ತೋ ಕೋಪ ಮಾತ್ರ ಒಳ್ಳೆ ಉಚ್ಚನಾಯಿ ಕಚ್ಚಡೋ ಥರ ಮೇಲ್ ಬಿದ್ದಿದ್ದ ಗುರು. ಅನ್ನೊಂದು ಟೆಂಪರು ಮತ್ತು ಎಕ್ಸ್ಪ್ರೆಷನ್ನು ಮತ್ತು ಡೈಲಾಗ್ ಡೆಲಿವರಿ ನೋಡ್ತಾ ಇದ್ದರೆ ಮಲಬದ್ಧತೆ ಇಲ್ಲಾಂದರೆ ಉರಿ ಮೂತ್ರ ಇರೋ ಕಾರಣದಿಂದ ಈ ಥರ ಆಡ್ತಾನೆ ಅಂತ ಹೇಳ್ಬಿಟ್ಟು ಕ್ಲಿಯರಾಗಿ ಗೊತ್ತಾಗ್ತೈತೆ ಗುರು. ಅನ್ನೋನಿಗೆ 10 ರೂಪಾಯಿ ಆ್ಯಕ್ಟಿಂಗ್ ಮಾಡೋ ಅಂದರೆ 100 ರೂಪಾಯಿ ಆ್ಯಕ್ಟಿಂಗ್ ಮಾಡೋಕ್ಕೆ ಹೊಟ್ಟವನೆ ಗುರು. ಬಟ್ ಏನೇ ಆದ್ರೂ ಟಾಸ್ಕ್ ಉಲ್ಟಾ ಆದಮೇಲೆ ಅವ್ರ ಆಪೋಸಿಟಲ್ಲಿ ಟಿಕಾ ಹೊಡ್ಸ್ಕೊಂಡಿರೋ ಕೆಲವರು ಇವ್ರಿಗೆ ಯಾವ ಥರ ಹೊಡಿತಾರೆ ಅನ್ನೋದನ್ನು ನೋಡೋಕ್ಕೆ ಇಡೀ ಕರ್ನಾಟಕದ ಜೊತೆಗೆ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಗುರು. ಬಟ್ ಏನೇ ಆದ್ರೂ ಬಿಗ್ ಬಾಸ್ ಅವ್ರು ಕೊಟ್ಟಿರೋ ಈ ಟಾಸ್ಕು ನೋಡೋಕ್ಕೆ ಮತ್ತು ಅವ್ರವ್ರ ಮಧ್ಯೆ ಜಗಳನ ನೋಡೋಕ್ಕೆ ಸಖತ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಗುರು. ನೋಡೋಣ ಎಪಿಸೋಡಲ್ಲಿ ಏನೇನಾಗುತ್ತೆ, ಈ ನನ್ನ ಮಕ್ಕಳು ಯಾವ ರೀತಿ ಅವತಾರಗಳು ಆಡ್ತಾರೆ ಅಂತ ಹೇಳ್ಬಿಟ್ಟು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಹೇಳಿ. ಗಂಟೇನು ಹೋಗಲ್ಲ. ಓಕೆ ಫ್ರೆಂಡ್ಸ್, ಬಾಯ್.